ಸೆರಗಿನ ಕೆಂಡ ಅದು ಮನೆ ಸುಡುತ್ತೆ. ಆದರೆ ಇಲ್ಲಿ ಬಾಯಿ ಕೆಂಡ ಪಕ್ಷಗಳನ್ನು ಸುಡುತ್ತಾ ಇದೆ. ಸ್ಪೆಷಲಿ ಬಿಜೆಪಿಯಲ್ಲಿ ಮಾತ್ರ ವಿಧಾನಸಭೆಯಲ್ಲೂ ಹಿಂಗೆ ಕಿತ್ತಾಡಿಕೊಂಡು ಇಲ್ಲಿ ಅಧಿಕಾರ ಇದೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅಹಂಕಾರ ಅನ್ನುವಂಥ ಶಬ್ದ ಯೂಸ್ ಮಾಡ್ಕೊಳ್ತೀನಿ. ಅದರಲ್ಲಿ ಕಿತ್ತಾಡಿಕೊಂಡು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿಕೊಂಡು ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಾಲು ಇವ್ರು ಇಳಿಯೋಕೆ ಇವ್ರ ಕಾಲು ಅವ್ರು ಇಳಿಯೋಕೆ ಪ್ರಯತ್ನ ಮಾಡಿ 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 65ಕ್ಕೆ ಬಂದು ಕೂತ್ಕೊಂಡು ಈಗ 25 ಇರುವಂಥ ಲೋಕಸಭೆಯಲ್ಲೂ ಕೂಡ ಅದೇ ಚಾಳಿ ಮುಂದುವರಿತಾ ಇದೆ. ಅವ್ರನ್ನ ಕಂಡ್ರೆ ಇವ್ರಿಗಾಗ್ತಾ ಇಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗ್ತಾ ಇಲ್ಲ. ಇವ್ರ ಕಾಲು ಅವ್ರು ಇಳಿಯಕ್ಕೆ ಮುಂದೆ ಆಗ್ತಾ ಇದ್ರೆ ಅವ್ರ ಕಾಲು ಇವ್ರು ಇಳಿಯಕ್ಕೆ ಮುಂದೆ ಆಗ್ತಾ ಇದೆ. ಇಲ್ಲೇನಾಗತ್ತೆ, 25ರಿಂದ 5ಕ್ಕೆ ಬರ್ತಾರೋ, 10ಕ್ಕೆ ಬರ್ತಾರೋ, 15ಕ್ಕೆ ನಿಂತ್ಕೊಳ್ತಾರೋ, ಆಗ ಪಕ್ಷ ನಿಷ್ಠೆ. ಈಗ ಅದಷ್ಟಕ್ಕಷ್ಟೇ. ಬೂದಿ ಮುಚ್ಚಿದ ಕೆಂಡದಲ್ಲಿ ಕಮಲ. ಯಾರನ್ನೆಲ್ಲ ಸುಡುತ್ತೆ ಬಿಜೆಪಿಯ ಸೆರಗಿನ ಕೆಂಡ. ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳೆಲ್ಲ ಈಗ ಟಿಕೆಟ್ಗಾಗಿ ಬೀದಿಯಲ್ಲಿ ಬ್ಯಾಂಡ್ ಬಾರಿಸೋಕೆ ಮುಂದೆ ನಿಂತಂಗೆ ಕಾಣಿಸ್ತಾ ಇದೆ. ತಮಟೆ ಬ್ಯಾಂಡ್, ಬರೀ ಬ್ಯಾಂಡ್ ಅಲ್ಲ, ತಮಟೆ ಬ್ಯಾಂಡ್ ಬಾರಿಸಕ್ಕೆ ನಿಂತಂಗಿದೆ ಬೀದಿಯಲ್ಲಿ ಅಕ್ಷರಶಃ. ಇದು ಶಿಸ್ತಿನ ಪಕ್ಷ, ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷ. 3ನೇ ಬಾರಿ ಗೆಲ್ತೀವಿ 400 ಪಾರ್ ಅಂತ ಹೇಳ್ತಾ ಇರುವಂತ ಪಕ್ಷ ಬೀದಿಗೆ ಬಂದು ತಮಟೆ ಬ್ಯಾಂಡ್ ಬಾರಿಸ್ಕೊಂಡು ನಿಂತಿದ್ದಾರೆ. ಇವರೆಲ್ಲ ಫೈರ್ ಬ್ರ್ಯಾಂಡ್ಗಳು. ಈ ಫೈರ್ ಬ್ರ್ಯಾಂಡ್ಗಳೆಲ್ಲ ಈಗ ತಮಟೆ ಬ್ಯಾಂಡ್ಗಳಾಗ್ಬಿಟ್ಟಿದ್ದಾರೆ. ಬಹಳ ಮಜಾ ಇದೆ. ಠುಸ್ ಬ್ಯಾಂಡ್ಗಳೆಲ್ಲ ಏನೇನು ಆಗಿದ್ದಾರೆ, ಯಾವ್ಯಾವ ರೀತಿ ಆಗಿದೆ ಅಂತ ಹೇಳಿ. ಟಿಕೆಟ್ ಘೋಷಣೆಗೂ ಮುನ್ನವೇ ಈಗ ಬಹಿರಂಗವಾಗಿ ಕಾದಾಟ ಶುರುವಾಗಿದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಬಹಿರಂಗವಾದಂಥ ದಿಗ್ಗಾಟ ಶುರುವಾಗಿದೆ. ಬಿಜೆಪಿ ಹೈಕಮಾಂಡ್ ತೀರ್ಮಾನ ಸೋರಿಕೆ ಆಗಿದ್ದೇ, ಹಿಂದುತ್ವದ ಪರ ಮಾತನಾಡೋರಿಗೆ ಗುನ್ನ ಕೊಟ್ಟಿದ್ದೇಕೆ, ನಾವು ಹೇಳಿದ್ದೆ ಫೈನಲ್, ಕಠಿಣ ಸಂದೇಶ ರವಾನೆ ಆಗ್ತಾ ಇದೆಯಾ? ಬಹಿರಂಗವಾಗಿ ಕಾದಾಟಕ್ಕೆ ಕಾರಣವಾಗಿರೋದು ಬಿಜೆಪಿಯ ಹೈಕಮಾಂಡ್ ತೀರ್ಮಾನ ಸೋರಿಕೆ ಆಗಿದ್ದು. ಇದು ಸೋರಿಕೆ ಆಯ್ತು, ಸೋರಿಕೆಯನ್ನ ಮಾಡಿದ್ರು, ಬೇಕು ಅಂತಾನೆ ಕಿಡಿ ಹಚ್ಚಿದ್ರು, ಅದನ್ನೇ ಹೇಳದ್ನಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಬಿಜೆಪಿಯಲ್ಲಿ ಅಕ್ಷರಶಃ ಇದು ನಿಜ, ಯಾವ ಅನುಮಾನವೂ ಇಲ್ಲ. ವಿಧಾನಸಭೆಯಲ್ಲೂ ಅದೇ, ಲೋಕಸಭೆಯಲ್ಲೂ ಅದೇ. ಇವರಿಗೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ವಿ ಅನ್ನುವಂಥದ್ದು ಒಂದು ರೀತಿಯಾಗಿ ತಲೆಗೇರಿತ್ತು. ಈಗ ಕೇಂದ್ರದಲ್ಲೂ ಅಧಿಕಾರದಲ್ಲಿ ಇದ್ದೀವಿ ಅನ್ನುವಂಥದ್ದು ತಲೆಯಲ್ಲೇರಿದೆ. ಅದಕ್ಕೆ ಈ ಕುಸ್ತಿ. ನಾವು ಯಾರು ನಿಂತ್ಕೊಂಡ್ರೂ ಗೆಲ್ತೀವಿ, ನಿಂತ್ಕೊಳ್ಳೇಬೇಕು, ಹಾಗಾಗಿ ಯಾರು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಗಳು ಬಿಜೆಪಿಯಲ್ಲಿ ಶುರುವಾದಂಗಿದೆ. ಹಾಗಾಗಿನೇ ಈ ರೀತಿಯಾದಂಥ ಕಚ್ಚಾಟಕ್ಕೆ ಬೀದಿಯಲ್ಲಿ ನಿಂತ್ಕೊಂಡು ತಮಟೆ ಬ್ಯಾಂಡ್ ಅನ್ನು ಬಾರಿಸ್ತಾ ನಿಂತಿರೋದು ನಾಯಕರುಗಳು. ಸುಪ್ರತಾಪ್ ಸಿಂಹ, ಸಿ.ಟಿ. ರವಿ, ಕೆ.ಎಸ್. ಈಶ್ವರಪ್ಪನವರು ಕೆಡ್ಡಾಕೆ ಕೆಡವಿದ್ದ ಅಥವಾ ಕೆಡ್ಡಾಕೆ ಬಿದ್ದಿದ್ದ? ಕೆಡವಿದ್ದೂ ಇದೆ, ಬಿದ್ದಿದ್ದೂ ಇದೆ. ಇದರ ಬೆನ್ನಲ್ಲೇ ಪಕ್ಷ ನಿಷ್ಠರಿಂದ ಈಗ ಬಹಿರಂಗವಾದಂಥ ಗುಟುರು ಶುರುವಾಗಿದೆ. ಯಡಿಯೂರಪ್ಪನವ್ರ ಕೈವಾಡದ ಬಗ್ಗೆ ಬಿಸಿ ಚರ್ಚೆ ಶುರುವಾಗಿದೆ. ಅಪ್ಪ ಮಕ್ಕಳ ರಿವೆಂಜ್ ಅಂತ ಹೇಳ್ತಾ ಇದೆ ವಿರೋಧಿ ಬಣ. ಇದು ಹೈಕಮಾಂಡ್ ಪ್ರಯೋಗವಷ್ಟೇ ಅಂತ ಹೇಳ್ತಾ ಇದ್ದಾರೆ BSYನ ಬಣ. ಪ್ರತಾಪ್ ಸಿಂಹ ವಿಚಾರ, ಸಿ.ಟಿ. ರವಿ ವಿಚಾರ, ಕೆ.ಎಸ್. ಈಶ್ವರಪ್ಪನವ್ರ ವಿಚಾರ, ಕೆಡ್ಡಾಕೆ ಕೆಡವಕ್ಕೆ ಮುಂದಾದ್ರ, ಕೆಡ್ಡಾಕೆ ಇವರೇ ಬಿದ್ರ, ಅಥವಾ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡು ಎಳ್ಕೊಂಡು ಬಂದು ಬಲಿ ಕೊಡೋಕೆ ನಿಂಟ್ರ ಗೊತ್ತಿಲ್ಲ. ಯಡಿಯೂರಪ್ಪನವ್ರ ಮೇಲೆ ನೇರವಾದಂಥ ಆರೋಪಗಳು ಬರ್ತಾ ಇದೆ. ಅಪ್ಪ ಮಕ್ಕಳ ರಿವೆಂಜ್ ಅಂತ ಹೇಳಿ ಈಗ ವಿರೋಧಿ ಬಣ ಆರೋಪವನ್ನ ಮಾಡ್ತಾ ಇದೆ. ಯಡಿಯೂರಪ್ಪನವ್ರ ಬಣ ಹೇಳ್ತಾ ಇರೋದು ನೇರವಾಗಿ ಬೆರಳು ಮಾಡಿ ಹೈಕಮಾಂಡ್ ಅಂತಿದ್ದಾರೆ. ಬಟ್ ಇದೇ ವಿಧಾನಸಭೆಯಲ್ಲಾಗಿದ್ದು ಲೋಕಸಭೆಯಲ್ಲೂ ಹಂಗೆ ಆಗುತ್ತಾ ಗೊತ್ತಿಲ್ಲ. ಏನ್ ಮಾತನಾಡಿದಾರೆ ನೋಡೋಣ. ಟಿಕೆಟನ್ನು ಕೊಡ್ಬೋದು, ಕೊಡದಲ್ಲೇನೂ ಇರ್ಬೋದು. ಕೊಟ್ಟರೆ 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. ನಾನು ಹೇಳಿದ್ದೆ ಮೊದಲು, ನಾನು ಇದೇ ಕಡೆ ಚುನಾವಣೆ ಮಾಡೋಂಥದ್ದು ಅಂತ ಹೇಳಿದ್ದೆ. ನಾನು ಕೊಟ್ಟರೆ 5 ವರ್ಷ ಒಳ್ಳೆ ಕೆಲಸವನ್ನು ಮಾಡ್ತೀನಿ. 5 ವರ್ಷದ ನಂತರ ನನಗೇನು ಕೆಲಸ ಮಾಡೋಕ್ಕೆ ಏನು ಉಳಿಸಿರಲ್ಲ, ಅಷ್ಟು ಕೆಲಸವನ್ನು ಮಾಡಿ ಮುಗಿಸ್ತೀನಿ. ನಾನು ನಂತರನೇ ಯಾರನ್ನೋ ಯಂಗ್ಸ್ಟರ್ಸನ್ನು ಬೆಳೆಸಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ನಂದು ಏನು ವಿಷನ್ ಇದೆ, ನಾನು ಎಲ್ಲ ನನ್ನ ಮಾರ್ಗದರ್ಶನವನ್ನು ಕೊಟ್ಟು ನಾನು ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡಿ ಮೈಸೂರು ಕೊಡಗಲ್ಲಿ ನಾನು ಏನೇನು ಅಭಿವೃದ್ಧಿ ಕೆಲಸವನ್ನು ತಂದಿದ್ದೀನಿ ಅಷ್ಟನ್ನು ಕೂಡ ನಾನು ಕಾರ್ಯಗತಗೊಳಿಸ್ತೀನಿ ಅಂತೇಳಿ ಹೇಳಿ ನಿಮಗೆ ಖಚಿತವಾಗಿ ನಾನು ಭರವಸೆನ ಕೊಡ್ತೀನಿ. ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಾವು ಮಾಡಲ್ಲ, ಅದು ಅವರ ಕೆಲಸ ಇರ್ಬೋದು. ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂಥದ್ದು ಹಿಡಿತನ ಆಗುತ್ತೆ. ಅದಕ್ಕಾಗಿ
ಇಂಥ ಮಾತನ್ನು ಯಾರೇ ಹೇಳಿದ್ರು ಕೂಡ ಅದು ಅವರವರ ತಾಯಿಗೆ ಮಾಡುವಂಥ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಬೆಂಬಲಿಗರು ನಿಜಕ್ಕೂ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದ್ರಾಗೆ ನನ್ನ ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ ಬಣಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ಗಂಟೆಗೆ. ನಾನು ಹೋಗ್ತಾ ಇದ್ದೀನಿ ಅಲ್ಲಿ, ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈ ನಿಮಿಷ ತನಕ ಯಾವ ತೀರ್ಮಾನ ತಗೊಂಡಿಲ್ಲ. ವಿಧಾನಸಭೆಯಲ್ಲೂ ಅತಿಯಾದಂಥ ಪ್ರಯೋಗವನ್ನ ಬಿಜೆಪಿ ಮಾಡಿತು, ಕೈ ಸುಟ್ಕೊಂಡು. ಲೋಕಸಭೆಯಲ್ಲೂ ಕೂಡ ಅತಿಯಾದಂಥ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಬಿಜೆಪಿ? ಬಿಜೆಪಿಯ ಒಡಕಿನ ಲಾಭದ ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ ಇದೆ. ವಿಧಾನಸಭೆಯಲ್ಲಿ ಹೊಸ ಪ್ರಯೋಗದಿಂದ ಬಿಜೆಪಿಗೆ ಪೆಟ್ಟು ಬಿದ್ದಿತ್ತು. ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಹೊಸ ಪ್ರಯೋಗದಿಂದ ಎಡವಟ್ಟು ಕಾಣಿಸ್ಕೊಳ್ತಾ ಇದೆ. ಪ್ರಯೋಗ ಫಲವಾದ್ರೆ ಬಂಪರ್, ಉಲ್ಟಾ ಹೊಡೆದ್ರೆ ಡಂಪು ಅಷ್ಟೇ. ಅತಿಯಾದ ಪ್ರಯೋಗ ವರನ ಶಾಪನ? ಸೊ ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ. ಸರಿಸುಮಾರು ಒಂದು 40-46 ಸೀಟ್ಗಳನ್ನೇನೋ ಕಳೆದ ಬಾರಿ ವಿಧಾನಸಭೆಯಲ್ಲಿ ಹಾಕ್ಕೊಂಡಿದ್ರು. ಅದರಲ್ಲಿ ಗೆದ್ದಿದ್ದೇ ಒಂದು 15 ಸೀಟ್ಗಳಿರಬೇಕು. ಸೊ ಟೋಟಲಿ ಫೇಲ್ಯೂರ್ ಆಗಿದ್ರು ಹೊಸ ಪ್ರಯೋಗದಲ್ಲಿ. ಹಾಗಾಗಿ 65ಕ್ಕೆ ಬಂದು ಕೂತ್ಕೊಂಡಿತ್ತು ಬಿಜೆಪಿ. ಈಗ ಲೋಕಸಭೆಯಲ್ಲಿ ಏನು ಪ್ರಶ್ನೆ?